ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲೇ ಈ ಒಂದು CTT ಎಕ್ಸಾಮ್ ಅನ್ನ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳು ಅಂದರೆ ಇಂಡಿಯಾ ಪೂರ್ತಿ ಒಂದು ನಡೀತಕ್ಕಂಥ ಒಂದು CTT ಅಂತಕ್ಕಂಥ ಎಕ್ಸಾಮ್ ಏನಿದೆಲ್ಲ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಈ ಒಂದು ಎಕ್ಸಾಮ್ಗೆ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಿರೋದಾಗಿರುತ್ತೆ. ಸೆಕೆಂಡ್ TTಯಲ್ಲಿ ಕ್ಲಿಯರ್ ಆಗದಿರುವಂಥ ಅಭ್ಯರ್ಥಿಗಳು ಅಥವಾ ಕ್ಲಿಯರ್ ಆದರೂ ಇನ್ನಷ್ಟು ಅಂದರೆ ಇವಾಗ ಸೆಂಟ್ರಲ್ ಲೆವೆಲಲ್ಲಿ ಒಂದು ಎಲಿಜಿಬಿಲಿಟಿ ಬೇಕು ಅಂತಕ್ಕಂಥ ಒಂದು KVS ಆಗಿರ್ಬೋದು NVS ಆಗಿರ್ಬೋದು ಬೇರೆ ಬೇರೆ ಒಂದು ಶಾಲೆಗಳಲ್ಲಿ ಬೋಧನೆ ಮಾಡಬೇಕು ಅಂತಕ್ಕಂಥ ಒಂದು ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕಿರ್ತೀರಾ. ಇದೀಗ ಈ ಒಂದು CTT ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮ್ ಸೆಂಟರಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಆದರೆ ಕೆಲವೊಂದು ಅಭ್ಯರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಆಗಿದೆ. ಸೊ ಯಾಕಂದ್ರೆ ಅವರು ಇಲಾಖೆ ಕಡೆಯಿಂದ ಅಂದರೆ CBSE ಕಡೆಯಿಂದ ಅಧಿಸೂಚನೆಯಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ರು ಅಥವಾ ಬುಲೆಟಿನ್ ಅಂತ ಏನು ಕರೀತಾರಲ್ಲ ಅದರಲ್ಲಿ ಮಾಹಿತಿನ ಕೂಡ ಕೊಟ್ಟಿದ್ರು ಅಂತ ಹೇಳ್ಬೋದಾಗಿರುತ್ತೆ. ಬೆಂಗಳೂರು ಮತ್ತು ಹುಬ್ಬಳ್ಳಿ ಒಂದು ಕಡೆಗಳಲ್ಲಿ ಒಂದು ಪರೀಕ್ಷಾ ಕೇಂದ್ರಗಳಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ರು ಎಕ್ಸಾಮ್ ಸೆಂಟರ್ಗೆ ಸಂಬಂಧಪಟ್ಟಂತೆ. ಆದರೆ ಇದೀಗ ಬಹುತೇಕ ಕಡೆಗಳಲ್ಲಿ ಒಂದು ಎಕ್ಸಾಮ್ ಸೆಂಟರ್ಗಳನ್ನ ಕೊಟ್ಟಿರುವಂತದ್ದಾಗಿರುತ್ತೆ. ಇದೀಗ ಅದರಿಂದ ಮತ್ತೆ ಬದಲಾವಣೆಗಳಾಗ್ಬಿಡುತ್ತಾ ಅಥವಾ ಮಿಸ್ ಆಗಿ ಕೊಟ್ಬಿಟ್ಟಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೆಲವೊಂದು ಅಭ್ಯರ್ಥಿಗಳಲ್ಲಿ ಬರ್ತಿರುವಂತದ್ದಾಗಿರುತ್ತೆ. ಮತ್ತೆ ಇನ್ನೊಂದು ಕೆಲವೊಂದು ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯವನ್ನ ಹೊರತುಪಡಿಸಿ ಅಂದ್ರೆ ಒಂದು ಬೇರೆ ಅಂದ್ರೆ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಿಗೆ ಪಕ್ಕದ ಸ್ಟೇಟ್ಸ್ಗಳಲ್ಲೂ ಕೂಡ ಒಂದು ಪರೀಕ್ಷಾ ಕೇಂದ್ರವನ್ನ ಅಥವಾ ಒಂದು ಪರೀಕ್ಷಾ ಸಿಟಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೂಡ ತಿಳಿಸಿರುವಂತದ್ದಾಗಿರುತ್ತೆ, ಅಂದ್ರೆ ಬಂದಿರುವಂತದ್ದಾಗಿರುತ್ತೆ. ಆ ಒಂದು ಅಭ್ಯರ್ಥಿಗಳು ಕೂಡ ಕೆಲವೊಂದು ಗೊಂದಲದಲ್ಲಿದ್ದಾರೆ ಅಥವಾ ಒಂದು ಚೇಂಜಸ್ ಮಾಡ್ಕೋಬಹುದಾ ಹಾಗೆ ಅಂತೆಲ್ಲ ಕೇಳ್ತಾ ಇರುವಂತದ್ದಾಗಿರುತ್ತೆ. ಒಂದು ಪ್ರಶ್ನೆಗಳು ಎಲ್ಲ ಕಡೆನೂ ಇರುತ್ತೆ. ಇದೀಗ ಇದ್ರ ಬಗ್ಗೆ ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂದ್ರೆ CBSE ಕಡೆಯಿಂದ ಏನು ಮಾಹಿತಿಗಳಿದಾವೆ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ವಿಡಿಯೋ ನೋಡ್ತಿರುವಂತವರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಕನ್ನಡದಲ್ಲಿ CTTಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಹೌದು ವೀಕ್ಷಕರೇ, ಈ ಒಂದು CTT ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಬುಲೆಟಿನ್ ಇಲಾಖೆ ಕಡೆಯಿಂದ ಪ್ರಕಟ ಮಾಡಿದಲ್ಲ CBSE ಕಡೆಯಿಂದ ಒಂದು ಬೋರ್ಡ್ ಕಡೆಯಿಂದ ಅದರಲ್ಲಿ ಕರ್ನಾಟಕ ರಾಜ್ಯ ಮತ್ತೆ ಇಂಡಿಯಾ ಪೂರ್ತಿ ಎಲ್ಲೆಲ್ಲಿ ಒಂದು ಎಕ್ಸಾಮ್ ಸೆಂಟರ್ಗಳಿದಾವೆ ಅಂತಕ್ಕಂಥ ಒಂದು ಮಾಹಿತಿನ ಕೊಟ್ಟರೆ ಎಲ್ಲೆಲ್ಲಿ ಎಕ್ಸಾಮ್ಸ್ ಆಗುತ್ತೆ ಒಂದು ಸಿಟಿಗಳು ಅಂತ. ಆದರೆ ಇದೀಗ ಒಂದು ಹಾಲ್ ಟಿಕೆಟ್ ಇನ್ನ ಬಿಡುಗಡೆ ಆಗಿಲ್ಲ. ಆದರೆ ಈ ಒಂದು ಎಕ್ಸಾಮ್ ಸಿಟಿನ ಬಿಡುಗಡೆ ಮಾಡಿರುವಂತದ್ದಾಗಿರುತ್ತೆ. ಸೊ ಅಭ್ಯರ್ಥಿಗಳಿಗೆ ಒಂದು ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ಯಾವ ತರ ಒಂದು ಚೆಕ್ ಮಾಡ್ಕೊಳ್ಳೋದು ಅಂತ ನಾವು ಕೂಡ ವಿಡಿಯೋ ಮಾಡಿದ್ವಿ. ಈ ವಿಡಿಯೋದ ಕೊನೆಯಲ್ಲಿ ಕೂಡ ಬರುತ್ತೆ, ವೀಕ್ಷಣೆ ಮಾಡಬಹುದಾಗಿರುತ್ತೆ. ಅದರಲ್ಲಿ ಅವರು ತಿಳಿಸಿರುವಂತದ್ದು ಏನಂದ್ರೆ ನೀವು ಕೂಡ ಚೆಕ್ ಮಾಡಿರಬಹುದಾಗಿರುತ್ತೆ, ಚೆಕ್ ಮಾಡಿಲ್ಲ ಅಂದ್ರೆ ಚೆಕ್ ಕೂಡ ಮಾಡ್ಕೋಬಹುದಾಗಿರುತ್ತೆ ಅಂತ ಹೇಳ್ತಾ ಅದರಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಅಂದ್ರೆ ಹಿಂದೆ ಮಾಹಿತಿ ಬುಲೆಟಿನ್ ಅಲ್ಲಿ ಏನಿತ್ತು ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿನ ಕೊಡೋದರೆ ಹುಬ್ಬಳ್ಳಿ ಮತ್ತು ಬೆಂಗಳೂರು ಈ ಒಂದು ನಗರಗಳಲ್ಲಿ ಮಾತ್ರ CTT ಎಕ್ಸಾಮ್ ಸೆಂಟರ್ ಅಥವಾ ಸಿಟಿ ನಗರ ಅಂತಕ್ಕಂಥದ್ದು ನಿಗದಿಯಾಗಿತ್ತು. ಆದರೆ ಎಲ್ಲವರು ಕೂಡ ಹಾಗೆ ಫಿಕ್ಸ್ ಆಗಿದ್ರು. ಓಕೆ, ಹುಬ್ಬಳ್ಳಿ ಹಾಕಿರ್ತಾರೆ ಇಲ್ಲ ಬೆಂಗಳೂರು ಹಾಕಿರ್ತಾರೆ ಅಂತ. ಸೊ ಅವರ ಒಂದು ಜಿಲ್ಲೆಗಳು ಅಥವಾ ಸಮೀಪದ ಜಿಲ್ಲೆಗಳು ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ ಸಿಕ್ಕಿರುವಂತದ್ದಾಗಿರುತ್ತೆ. ಸೊ ಅದು ಗುಡ್ ನ್ಯೂಸ್ ಆಗಿರುತ್ತೆ. ಇನ್ನೊಂದು ಕೆಲವೊಂದು ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿ ಬೇರೆ ಒಂದು ರಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಪರೀಕ್ಷಾ ಸೆಂಟರ್ ಅಥವಾ ಸಿಟಿನ ಕೂಡ ನಿಗದಿಯಾಗಿದೆ. ಸೊ ಅವರು ಕೂಡ ಆತಂಕದಲ್ಲಿದ್ದಾರೆ. ನಮ್ದು ಇಲ್ಲಿತ್ತು ಅಂದ್ರೆ ಎಕ್ಸಾಂಪಲ್ ಆಗಿ ನಾವು ಕೂಡ ಕಾಣ್ತಿರೋದಾಗಿರುತ್ತೆ ಕೆಲವು ಕಡೆಗಳಲ್ಲಿ. ಸೊ ಅವ್ರಿಗೆ ಬೆಂಗಳೂರು ಹತ್ರ ಆಗ್ತಿತ್ತು ಅಥವಾ ಒಂದು ಹುಬ್ಬಳ್ಳಿ ಹತ್ರ ಆಗ್ತಿತ್ತು. ಆದರೆ ಅವ್ರಿಗೆ ಕೆಲವೊಂದು ರಾಜ್ಯಗಳಲ್ಲಿ ಅಥವಾ ಅಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ಇದು ಈಗ ಅವರು ಪ್ರಶ್ನೆ ಕೇಳ್ತಿರುವಂತದ್ದು ಏನಂದ್ರೆ ಕೆಲವೊಂದು ಅಭ್ಯರ್ಥಿಗಳು ಬರ್ತಿರುವಂತದ್ದು ಚೇಂಜಸ್ ಆಗ್ಬೋದಾ ಅಥವಾ ಇವಾಗ ರಾಯಚೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಕೆಲವೊಂದು ಕಡೆಗಳಲ್ಲಿ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಸೆಂಟರ್‌ಗಳು ಕೂಡ ಸಿಕ್ಕಿದೆ. ಮತ್ತೆ ಇನ್ನ ಬೇರೆ ಬೇರೆ ಕಡೆಗಳಲ್ಲೂ ಬೇರೆ ರಾಜ್ಯದಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಈ ತರ ಹೆಂಗ್ ಕೊಟ್ಟಿದ್ದಾರೆ? ಬುಲೆಟಿನ್ ಅಲ್ಲಿ ಬೇರೆ ತರ ಇತ್ತಲ್ಲ, ಚೇಂಜಸ್ ಆಗ್ಬೋದಾ ಅಂತಕ್ಕಂತ ಒಂದು ಪ್ರಶ್ನೆ ಇರುತ್ತಲ್ಲ, ಇಲಾಖೆ ಕಡೆಯಿಂದ ಇದ್ರ ಬಗ್ಗೆ ಎಲ್ಲ ನಿರ್ಧಾರ ಮಾಡ್ಬಿಟ್ಟು ಇವಾಗ ಸ್ಟೇಟ್ ಆದ್ರೆ ಅಭ್ಯರ್ಥಿಗಳಿಗೆ ಚೇಂಜಸ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದ್ರೆ ಒಂದು ಆಲ್ಮೋಸ್ಟ್ ಏನಾರ ಒಂದು ತಿದ್ದುಪಡಿನ ಮಾಡ್ತಾರೆ ಅಥವಾ ಏನಾದ್ರು ಮತ್ತೆ ಒಂದು ಚೇಂಜಸ್ ಹಾಗೆ ಹೀಗೆ ಅಂತಕ್ಕಂತ ಮಾಹಿತಿಗಳು ಬರೋ ಸಾಧ್ಯತೆ ಇರ್ತವೆ. ಬಟ್ ಆದ್ರೆ ಇದು ಸೆಂಟ್ರಲ್ ಆಗಿರೋದ್ರಿಂದ ಅಂದ್ರೆ CBSE ಆಗಿರೋದ್ರಿಂದ ಸೊ ಅಷ್ಟು ಪ್ರಮಾಣದಲ್ಲಿ ಎಲ್ಲಾನು ಅವ್ರು ಫಸ್ಟೇ ಅಂದಾಜು ಮಾಡಿ, ಥಿಂಕ್ ಮಾಡಿ, ಯೋಚನೆ ಮಾಡಿ ಎಲ್ಲಾನು ಸಿದ್ಧಪಡಿಸಿಕೊಂಡೆ ಅವರು ಪ್ರಕಟ ಮಾಡುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಮತ್ತೆ ಮತ್ತೆ ಅವರು ಚೇಂಜಸ್ ಏನು ಮಾಡ್ಲಿಕ್ಕೆ ಹೋಗಲ್ಲ ಸೆಂಟ್ರಲ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ. ಆ ರೀಸನ್ ಇಂದ ಹೇಳ್ತಿರುವಂತದ್ದು ಇವಾಗ ಅವ್ರು ಕೊಟ್ಟಿದಾರಲ್ಲ, ಸೊ ಅಭ್ಯರ್ಥಿಗಳಿಗೆ ಹತ್ರ ಆಗಲಿ ಅಥವಾ ಬೇರೆ ಬೇರೆ ಕಡೆನೂ ಕೂಡ ಅವರು ಒಂದು ಎಕ್ಸಾಮ್ ನಗರಗಳನ್ನ ನಿಗದಿ ಮಾಡಿರುವಂತ ಸಾಧ್ಯತೆಗಳು ಕಾಣ್ತಿರೋದಾಗಿರುತ್ತೆ. ಆ ಒಂದು ರೀಸನ್ ಇಂದ ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಸೊ ಯಾವುದೇ ರೀತಿ ಚಿಂತನೆ ಪಡುವಂತ ಅವಶ್ಯಕತೆ ಇಲ್ಲ. ಇವಾಗ ಕೆಲವೊಂದು ಅಭ್ಯರ್ಥಿಗಳು ಹೇಳ್ತಾ ಇದ್ರು, ಓಕೆ ನಮಗೆ ಬೇರೆ ರಾಜ್ಯಗಳಲ್ಲಿ ಕೊಟ್ಬಿಟ್ಟಿದ್ದಾರೆ, ಅಲ್ಲಿಗೆ ಹೋಗಿ ಬರಿಬೇಕಾ? ತುಂಬಾ ಅಮೌಂಟ್ ಖರ್ಚಾಗುತ್ತೆ ನಮಗೆ ಅಲ್ಲಿ ತನಕ ಅಂತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಒಂದು ಪ್ರಶ್ನೆ ಇರಬಹುದಾಗಿರುತ್ತೆ. ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂತದ್ರ ಅಭ್ಯರ್ಥಿಗಳಿಗೆ ಅವ್ರ ಇಲಾಖೆಯಿಂದ ಹಿಂದೆ ಅಂದ್ರೆ CBSE ಕಡೆಯಿಂದನೇ ಬೋರ್ಡ್ ಕಡೆಯಿಂದ ಹಿಂದೆ ಮಾಹಿತಿನ ಏನು ಕೊಟ್ಟಿದ್ರು ಅಂದ್ರೆ ಅಧಿಸೂಚನೆ ಅಥವಾ ಬುಲೆಟಿನ್ ಅಲ್ಲಿ ಸೊ ಯಾವುದೇ ರೀತಿಯಾಗಿ ಒಮ್ಮೆ ಕೊಟ್ಟಂತ ಪರೀಕ್ಷಾ ಕೇಂದ್ರವನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಒಂದು ಆ ಅಭ್ಯರ್ಥಿ ಅಲ್ಲೇ ಹೋಗಿ ಪರೀಕ್ಷೆ ಬರೀಬೇಕು, ಎಲ್ಲಿ ಕೊಟ್ಟಿರ್ತಾರೋ ಅಲ್ಲಿ, ಅಥವಾ ಆ ಅಭ್ಯರ್ಥಿ ಪರೀಕ್ಷೆನ ಬರೀದೆ ಉಳ್ಕೋಬೇಕಿರುತ್ತೆ. ಸೊ ಅವ್ರ ಅಪ್ಲಿಕೇಶನ್ ಹಾಕಿರುವಂತ ಅಮೌಂಟ್ ಇರುತ್ತಲ್ಲ ಅದು ವಾಪಸ್ ಅಂತೂ ರೀಫಂಡ್ ಆಗೋದಿಲ್ಲ. ಸೊ ಅದಂತೂ ಗೊತ್ತಿರುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ಆಗ್ತಿರೋದಾಗಿರುತ್ತೆ. ತುಂಬಾ ದೂರ ಕೊಟ್ಟಿರುವಂತ ಅಭ್ಯರ್ಥಿಗಳಿಗೆ. ಅದನ್ನ ಹೊರತುಪಡಿಸಿ ಒಂದು ಕೆಲವೊಂದು ಅಭ್ಯರ್ಥಿಗಳಿಗೆ ಏನೋ ಗುಡ್ ನ್ಯೂಸ್ ಆಗಿರುತ್ತೆ. ಹುಬ್ಬಳ್ಳಿಗೆ ಹೋಗ್ಬೇಕಾ, ನಾವು ಬೆಂಗಳೂರಿಗೆ ಹೋಗ್ಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆಗಳು ಇರ್ತಿತ್ತು. ಆ ಅಭ್ಯರ್ಥಿಗಳು ಎಲ್ಲರಿಗೂ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಬಹುದಾಗಿರುತ್ತೆ. ಸದ್ಯಕ್ಕಿರುವಂತ ಮಾಹಿತಿ ನಿಮಗೆ ತಿಳ್ಕೊಂಡಿದ್ದೀರಾ. CTTಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರು ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಆಲ್ ದ ಬೆಸ್ಟ್.